ಆತ್ಮೀಯ ವೀಕ್ಷಕ ಬಂಧುಗಳೇ ನಮಸ್ಕಾರ. ಹಳ್ಳಿಕಾರ್ ಒಡೆಯ ವರ್ತೂರು ಸಂತೋಷ್ ಅವರ ಬಗ್ಗೆ ಹಾಗೆ ಹಳ್ಳಿಕಾರ್ ನ್ಯಾಷನಲ್ ರೇಸ್ನ ಬಗ್ಗೆ ಜನರಿಗೆ ಸಾಕಷ್ಟು ಕುತೂಹಲ ಮೂಡಿತ್ತು. ಈಗ ಇದಕ್ಕೆಲ್ಲ ತೆರೆ ಎಳೆದಿರುವ ಹಳ್ಳಿಕಾರ್ ಒಡೆಯ ವರ್ತೂರು ಸಂತೋಷ್ ಅವರು ನಿನ್ನೆ ಮಧ್ಯಾಹ್ನ ಸುದ್ದಿಗೋಷ್ಠಿ ನಡೆಸಿ ಹಳ್ಳಿಕಾರ್ ನ್ಯಾಷನಲ್ ರೇಸ್ನ ಬಗ್ಗೆ ನಮ್ಮ ಜೊತೆ ಸಂಪೂರ್ಣವಾದ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಖಾಲಿ ನಾನು ಒಂದು ತಿಂಗಳಲ್ಲಿ ನನಗೆ ಓಡಾಡಕ್ಕಾಗಿದ್ದು ನಮ್ಮ ಸುತ್ತಮುತ್ತ ಇದೇ ಹುಡುಕ ಅರ್ಥ ಮಾಡಿದ್ವಿ. ಈ ಮಧ್ಯದಲ್ಲಿ ಕಾಣಕ್ಕಾಗಲ್ಲ. ಒಂದು ಊರಲ್ಲಿ ಹೋದ್ರೆ ನಮ್ಮಲ್ಲ 5,000 ಇಲ್ಲ 10,000 ಜನ ಸೇರ್ತಾವ್ರೆ. ಇನ್ನು ನಮ್ಮ ದೇಶದಲ್ಲಿ ಎಷ್ಟು ಲಕ್ಷ ಜನ ಬರ್ಬೋದು. ನಾವು ವ್ಯವಸ್ಥಿತವಾಗಿ ಮಾಡಿರೋ ಹೋದ್ಮೇಲೆ ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು ಯಶಸ್ವಿ ಮಾಡಕ್ಕಾಗಲ್ಲ. ನಮ್ಮ ಅಂದಾಜು ಖಾಲಿ ಕಾರುಗಳು ಪಾರ್ಕಿಂಗ್ ಎಷ್ಟು ಜಾಗ ಬೇಕಾಗುತ್ತೋ, ಟೂ ವೀಲರ್ ಪಾರ್ಕಿಂಗ್ ಎಷ್ಟು ಬೇಕಾಗುತ್ತೋ ವ್ಯವಸ್ಥಿತವಾಗಿ ಮಾಡಬೇಕು. ನಿಮ್ ಸಹಕಾರ ಇಲ್ಲಿ ಮುಂದೆ ಒಂದಿನ ಬೆಂಗಳೂರಲ್ಲಿ ಓರಿಗಿದ್ದು ಒಂದು ಪ್ರೋಗ್ರಾಮ್ ಐತೆ, ಬೀಚ್ ದೋರಿಗಿದ್ದು 101 ಬೀಚ್ ದೋರಿ ಕರೆಸಿ ಮಾಡಬೇಕು. ನಾನು ಬಿಗ್ ಬಾಸ್ ಮನೆ ಒಳಗೆ ಇದ್ದಾಗಿ ವರ್ಷ ಮಾಡಕ್ಕಾಗಿಲ್ಲ, ಕಲ್ಯಾಣ ಪರ್ಸೆಂಟ್ ಮಾಡ್ತಾ ಇದ್ದು ಅದು ಮಾಡೋಣ. ಈ ಹಳ್ಳಿಕಾರರು ಮೊನ್ನೆ ಡೇಟ್ ಹಾಕಕ್ ಹೋಗಿ ಬಂದು ನಾನು ಮತ್ತೆ ಇದನ್ನ ಈ ನಿರ್ಧಾರ ತಗೊಂಡಿದ್ದು ಯಾಕೆ ಅಂತಂದ್ರೆ ಇದು ಸುಳ್ಳು ಮಾತಲ್ಲ. ಯಾಕಂದ್ರೆ ಇಲ್ಲಿ ಮನೆ ಹತ್ರ 1,000 ಜನ ಬರ್ತಾವ್ರೆ ಅಂತಂದ್ರೆ ಅಲ್ಲಿ ರೇಸ್ ಅಂತ ಇಷ್ಟು ಲಕ್ಷ ಜನ ಬರ್ಬೋದು. ಆಲ್ ಓವರ್ ಕರ್ನಾಟಕ ಬಿಟ್ಟು ಅಕ್ಕಪಕ್ಕದ ರಾಜ್ಯದವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ತಮಿಳುನಾಡು, ಆಂಧ್ರ, ಮಹಾರಾಷ್ಟ್ರ, ಇನ್ನು ಆ ಭಾಗದ ಜನ ಎಲ್ಲ ಬಂದ್ರೆ ತುಂಬಾನೇ ಕ್ರೌಡ್ ಆಗಿದೆ. ಆ ಕ್ರೌಡ್ ನ ನಾವು ನಿಲ್ಲಿಸಬೇಕಂತಂದ್ರೆ ಮರ ಪೈಪ್ ಅವೆಲ್ಲ ಏನ್ ಸಾಲಲ್ಲ. ಎಲ್ಲ ವ್ಯವಸ್ಥಿತವಾಗಿ ನಾನು ಮಹಾರಾಷ್ಟ್ರದಲ್ಲಿ ಒಂದ್ಸಲಿ ಹೋಗಿ ರೇಸ್ ನೋಡಿದ್ದೆ. ಮತ್ತೆ ನಮ್ದು ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿ ಇನ್ನ ವ್ಯವಸ್ಥಿತವಾಗಿ ಯಾರಿಗೂ ತೊಂದರೆ ಆಗೋ ತೊಂದರೆ ಆಗದಿರೋ ರೀತಿಯಲ್ಲಿ ರೀತಿನಲ್ಲಿ ತುಂಬಾ ನಾಜೂಕಾಗಿ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ರೇಸ್ ಮಾಡ್ಬೇಕಂತಿರೋ ಕಾರಣಕ್ಕ ಡಿಸೆಂಬರ್ ಅಲ್ಲಿ ಆಮೇಲೆ ಸ್ಪಾನ್ಸರ್ಸ್ ತುಂಬಾ ಜನ ಬರ್ತಾ ಇದ್ದಾರೆ. ಕೆಲವರಿಗೆ ನಾನು ಹೇಳೋದು ಒಂದೇನೆ, ವರ್ತೂರು ಸಂತೋಷ್ ಏನಾದ್ರು ಬೆಳೆಸಿದಾನೆ ಅನ್ನೋದಕ್ಕಿಂತ ವರ್ತೂರು ಸಂತೋಷ್ ನಂಬಿ ಜನ ಬರ್ತಾ ಇರೋದು, ಜನ ಮಾಡ್ತಾ ಇರೋದು. ಇವತ್ತವರೆಗೂ ಎಲ್ಲಿಂದೂ ನಾನು ನನ್ನ ಮನೆಗಾಗಲಿ ನನ್ನ ವೈಯಕ್ತಿಕವಾಗಿ ನಾನು ಎಲ್ಲೂ ಬರ್ತಿಲ್ಲ. ಇದು ದೊಡ್ಡ ಮಟ್ಟದಲ್ಲೇನೆ ಈಗ ಆದ್ರೆ ಬೆಂಗಳೂರು ರೇಸ್ ಅಂದಿದ್ದೇನೆ, ಅದಕ್ಕೆ ಒಂದು ಅಕೌಂಟ್ ಮಾಡಿ ಅದರ ಅಮೌಂಟ್ ನಾನು ಅಲ್ಲೇ ಹಾಕ್ತೀನಿ. ಆಮೇಲೆ ಕೆಲವೊಬ್ರು ಯಾವ್ದೋ ಒಂದು ಸಣ್ಣ ಪುಟ್ಟ ಇದ್ರಲ್ಲಿ ನೋಡಿರೋದು ನಾನು, ಅದು ಬಂದು ಡೀಟೇಲ್ಸ್ ಕೊಡ್ಬೇಕು, ಇದು ಮಾಡ್ಬೇಕು ಅಂತ. ಇಲ್ಲಿ ಡೀಟೇಲ್ಸ್ ಕೊಡ್ಬೇಕು ಅಂತ ಅವಾಗ ನಾನು ಯಾರು ಗೊತ್ತಿರ್ಲಿಲ್ಲ. ನಾನು ಬಂದು ಡೀಟೇಲ್ಸ್ ಕೊಡ್ಬೇಕು ಅನ್ನೋದಕ್ಕ. ಬಟ್ ನಾನು ಎಲ್ಲೂ ನಾನು ಅಂತ ಕೆಲಸ ಮಾಡಿಲ್ಲ. ಬಟ್ ಆದ್ರೂ ನಾನು ಏನ್ ಹೇಳೋದಂತಂದ್ರೆ ಬಾಯಿ ನಾಲಿಗೆ ಯಾರ ಬಗ್ಗೆ ನುಡಿಬೇಕು, ಇರೋದೇ ಮಾತಾಡ್ಬೇಕು. ಹೌದಾ? ಹೋದ ವರ್ಷ ರೇಸ್ ಮಾಡಿ ಅಷ್ಟಿದ್ರೆ ಇಷ್ಟಿಂದ ನಾನು ಹೋದ ವರ್ಷ ಇದೇ ಪ್ರಶ್ನೆ ಹೇಳ್ತೇನೆ, ನಾನು ಯಾರು ಕೊಟ್ಟಿರೋದ್ರ ಮೈ ತಪ್ಪ ಅಂತ ಹೇಳ್ಬೋದು. ಹೌದಾ? ಈ ವರ್ಷ ಹಾಕಿದ್ದೇನೆ, ಯಾರೇ ಕೊಟ್ಟಿರೋ ಅಮೌಂಟ್ ಬ್ಯಾನರ್ ಅಲ್ಲಿ ದಯವಿಟ್ಟು ವಿಡಿಯೋದವರು ಅದು ಕವರ್ ಮಾಡಿ ಸ್ಪಾನ್ಸರ್ಸ್ ಅಂತ. ಯಾಕಂತಂದ್ರೆ ಅದಕ್ಕ ಯಾರು ಏನೇನ್ ಕೊಟ್ಟಿದಾರೋ ಅದು ಹಾಕಕ್ಕಾಗಲ್ಲ, ಅದು ಸ್ಪಾನ್ಸರ್ ಅಲ್ಲಿ ಬಂದಿರ್ತದೆ. ಇದರಲ್ಲಿ 3 ಸ್ಪಾನ್ಸರ್ಸ್ ಮಾಡ್ತಾ ಇದ್ವಿ. ಒಂದು ಸಿಲ್ವರ್ ಸ್ಪಾನ್ಸರ್, ಇನ್ನೊಂದು ಗೋಲ್ಡನ್ ಸ್ಪಾನ್ಸರ್, ಇನ್ನೊಂದು ಪ್ಲಾಟಿನಂ ಸ್ಪಾನ್ಸರ್ ಅಂತ. ಅಂದ್ರೆ ಅದರ ರೇಂಜ್ ಗೊತ್ತಿರುತ್ತಲ್ಲ ನಿಮಗೆ. ಸಿಲ್ವರ್ ಸ್ಪಾನ್ಸರ್ ಅದು ಒಂದು ಈ ಇಷ್ಟು ಅಮೌಂಟ್ ಒಳಗಡೆ ಕೊಟ್ಟಿದ್ರೆ ಸಿಲ್ವರ್ ಸ್ಪಾನ್ಸರ್ ಆಗಿದ್ದಾರೆ ಅವರು. ಗೋಲ್ಡನ್ ಸ್ಪಾನ್ಸರ್ ಅಂದ್ರೆ ಇಷ್ಟಿಂದ ಇಷ್ಟಿಗೆ ಅಂತ ಅದು ನಿಗದಿ ಮಾಡ್ತೀವಿ. ಮತ್ತೆ ಪ್ಲಾಟಿನಂ ಸ್ಪಾನ್ಸರ್ ಅಂತಂದ್ರೆ ಇಷ್ಟಿಂದ ಇಷ್ಟು. ಯಾಕಂದ್ರೆ ಚೆನ್ನಾಗಿದೆಯಲ್ಲ ಇದು ಕಾನ್ಸೆಪ್ಟ್. ಕೊಟ್ಟಿರೋ ರೀತಿನಲ್ಲಿ ಎಲ್ಲರದು ಆತರ ಎಷ್ಟು ಆಗುತ್ತೋ ಅಷ್ಟು ಬ್ಯಾನರ್ ಅಲ್ಲಿ ಕವರೇಜ್ ಮಾಡ್ತೀನಿ. ಆಮೇಲೆ ಯಾರು ಕೊಟ್ಟಿದ್ದಾರೆ ಹೊಸಕೋಟೆಲ್ಲ ಪ್ರಪ್ರಥಮ ಹೋಗಿದ ತಕ್ಷಣ ಊರಲ್ಲೇ ನಾನು 1 ಲಕ್ಷ ದುಡ್ಡು ಕೊಟ್ಟಿದ್ದಾರೆ. ಆಮೇಲೆ ನಾನು ದುಡ್ಡೇ ಮಾಡಬೇಕು ಅಂತ ಏನು ಬೇಡ, ನಿಮಗೆ ಗೊತ್ತಾಗಿರ್ಬೋದು. ಇವತ್ತು ನಮಗೆ ಏನು ಒಂದೊಂದು ರೂಪಾಯಿ ಅಂತಿದ್ರೆ ಕೋಟಿ ದುಡ್ಡು ಅಲ್ವಾ? ಅದನ್ನ ನಾನು ಏನಾದ್ರು ಗಳಿಸಿದ್ದೀನಿ ಅಂತಂದ್ರೆ ಜನರ ಪ್ರೀತಿ, ಭಗವಂತನ ಆಶೀರ್ವಾದ, ನಮ್ಮ ತಾಯಿ ಆಶೀರ್ವಾದ. ಅದಕ್ಕೆ ಸಹಕಾರ ಯಾವಾಗಲೂ ಇರಬೇಕು. ಹೀಗೆ ಮುಂದೂಡಲಿ. ಈ ಪ್ರೋಗ್ರಾಮ್ಗಳೆಲ್ಲ ಇಟ್ಕೊಂಡು ಇದೇ ಸರ್ಕಲ್ಗಳಲ್ಲಿ ಅವಾಗ ನಿಮ್ಮ ಹತ್ರ ನಾನು ವಹಿಸ್ಕೊಡ್ಬೇಕಾಗುತ್ತೆ ಏನೇನು ವ್ಯವಸ್ಥೆಗಳು ಏನಿದೆ ಅಂತ. ಆಮೇಲೆ ಕೆಲವೊಬ್ರು ಈ ಕೇಳೋದು ಯಾರು ಬರ್ತಾರೆ, ಯಾವ್ದು ಹಾಕಲ್ಲ, ಇವ್ನ ಹಾಕಲ್ಲ, ದಯವಿಟ್ಟು ನಾನೊಂದೇ ಕೇಳೋದು, ನಾವು ಫಸ್ಟ್ ಧ್ರುವ ಅವರ ಕರ್ತಿದ್ವಿ, ನಮ್ಮ ಬಂದ ಅಷ್ಟೇ ಸಹಕಾರ ಮಾಡ್ಕೊಡ್ತಾರೆ. ಈ ಸಲ ನಮಗೆ ಕಿಚ್ಚ ಸುದೀಪ್ ಅಣ್ಣ, ನಾನು ಬಿಗ್ ಬಾಸ್ ಮನೆಯಲ್ಲೇನೆ ಅವ್ರಿಗೆ ಆಹ್ವಾನ ಕೊಟ್ಟೆ. ಅಣ್ಣ ತುಂಬ ಹೃದಯದ ಮಾತುಗಳಿಂದ ನಾನು ಬಂದೇ ಬರ್ತೀನಿ ಅಂತ ಹೇಳಿದ್ದಾರೆ. ಅದು ಬಿಟ್ಟು
ಬೇರೆ ಇವರು ಬರ್ತೀರಿ ಅಂತಂದ್ರೆ ಸ್ವಾಗತ ಇರ್ತದೆ, ಕಾಂಟ್ಯಾಕ್ಟ್ ಮಾಡಿ ಮಾಡ್ಕೊಳ್ಳೋಣ. ಬಟ್ ನನ್ನ ಕಡೆಯಿಂದ ಕ್ಲಿಯರ್ ಇದೆಯಲ್ಲ, ಏನಾದ್ರು ಪ್ರಶ್ನೆ ಕೇಳ್ಬೋದು. ಹೌದು, ತುಕಾಲಿ ಅವರು ಮತ್ತೆ ಅವರು ವಿಸರ್ಜನೆ ಸ್ಟೇಜು ಫಂಕ್ಷನ್ 5 ದಿನನೂ ಅವರೇ ಹೋಸ್ಟ್ ಮಾಡೋದು. 5 ದಿನನೂ ಅವರೇ ಹೋಸ್ಟ್ ಮಾಡೋದು. ಇದು ಬಂದ್ಬಿಟ್ಟು ಮೇಡಮ್ ಆಕ್ಚುಲಿ ನಾನು ನಮ್ಮ ಹೊಸೂರು ಕಾನ್ಸ್ಟಿಟ್ಯೂಷನ್ ಮಾಡ್ಬೇಕಂತಿದ್ದು. ನೀವೇ ನೋಡ್ಬೋದು ಟ್ರಾಫಿಕ್ ಜಾಮು ಇದೆಲ್ಲ ತುಂಬಾ ತೊಂದರೆ ಆಗುತ್ತೆ. ಸೊ ಇದನ್ನ ನಾವು ದನಗಳ ಜಾತ್ರೆ ಏನ್ ಮಾಡ್ತಿದ್ವಿ, ಮಾಲೂರು ತಾಲೂಕು ಹೊಸಕೋಟೆಯಿಂದ 11 ಕಿಲೋಮೀಟರ್ ಹೈವೇಯಿಂದ ಒಳಗೆ ಒಂದು 2 ಕಿಲೋಮೀಟರ್. ಯಾಕೆ ಮಾಡೋ ಉದ್ದೇಶ ಏನಂತಂದ್ರೆ ಗಾಡಿಗಳಿರ್ಬೋದು, ಕಾರುಗಳಿರ್ಬೋದು, ಬಂದಿರೋ ಜನರ ವ್ಯವಸ್ಥೆಗಳಿರ್ಬೋದು ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಈ ಸಲ ರೇಸ್ ಒಳಗಡೆ ಓಡೋವಾಗಲಿ ಅಕ್ಕಪಕ್ಕದಲ್ಲಿ ಸಿಸಿ ಕ್ಯಾಮೆರಾಗಳು ಅಳವಡಿಸ್ತೀವಿ. ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಇರ್ತೀವಿ ನಿಮಗೆ. ನಿಮಗೆ ರೇಸ್ ಬಗ್ಗೆ ಏನಾದರೂ ಮಾಹಿತಿ ಬೇಕಂತಂದ್ರೆ ಇನ್ಫಾರ್ಮ್ ಮಾಡಿಕೊಂಡು ಮುಂಚಿತವಾಗಿ ನಮ್ಮ ನಂಬರ್ ಇದೆಯಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅದ್ರ ಬಗ್ಗೆ ಕೊಡ್ತೀವಿ. ಈ ಊಹಾಪೋಹಗಳು ನನ್ನ ಬಾಯಲ್ಲಿ ಏನಿಲ್ಲ ಅದು ಮಾತ್ರ ಹೇಳೋದು. ಬೇರೆಯವರು ಫ್ರೀ ಇಷ್ಟಂತೆ, ಅವ್ರು ಬರ್ತಾರಂತೆ, ಈ ಕಂತೆ ಅಪ್ಪಂತೆ ಅವಕ್ಕೆಲ್ಲ ಮೂಟೆ ಕಟ್ಟಿ ಪಕ್ಕ ಹಾಕ್ಬಿಟ್ಟು ಸ್ಪಷ್ಟೀಕರಣವಾಗಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಸಂತೋಷ್ ಬಾಯಲ್ಲಿ ಬೆಂಗಳೂರು ಹಳ್ಳಿಕಾರ್ ರೇಸ್ ನ್ಯಾಷನಲ್ ಲೆವೆಲ್ ರೇಸ್ ನಡೀತಾ ಇರೋ ಬಗ್ಗೆ ಮಾಹಿತಿ ಬೇಕಂದ್ರೆ ಅದು ಸಂತೋಷ್ ಮಾತ್ರನೇ. ನಮ್ಮ ಹುಡುಗನಂತೆ, ನಮ್ಮ ಹುಡುಗನ ಅವ್ರ ಫ್ರೆಂಡ್ ಅಂತೆ, ಅವ್ರ ಅಣ್ಣನಂತೆ ಕಂತೆ ದಯವಿಟ್ಟು ಬೆಳಗ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅದು ಹೋಗಿ ಎಲ್ಲ ಜನಕ್ಕೆ ತಲುಪುತ್ತೆ. ಆಮೇಲೆ ಇನ್ನೊಂದು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಯಾವುದೇ ಅಂಗಡಿಗಳಿರ್ಬೋದು, ಏನಂತೀರಾ ಸ್ಟಾಲ್ಸ್ ಎಲ್ಲ ಫ್ರೀನೇ, ಹೋದ ವರ್ಷ ನಾನು ಮಾಡಿರೋ ಫ್ರೀನೇ, ದುಡ್ಡು ಕೊಟ್ಟಿದ್ದಾರೆ, ಅವ್ರ ಹತ್ರ ದುಡ್ಡು ವಸೂಲ್ ಮಾಡವ್ರೆ, ಅವರು ನನ್ನ ಹೆಸರು ಹೇಳ್ಕೊಂಡು ವಸೂಲ್ ಮಾಡಿ ಯಾರು ತಿಂದವ್ರೆ ಅನ್ನೋದು ಗೊತ್ತು. ಅದನ್ನ ಆ ಕೊಟ್ಟಿರೋರ ಹತ್ರನೇ ನಾನು ಹೋದ ವರ್ಷ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ. 1 ರೂಪಾಯಿ ನಾನೇನ ತಗೊಂಡಿದ್ರೆ, ಆಮೇಲೆ ಬೈಕ್ಗಳು, ಕಾರುಗಳು ಅದನ್ನು ಅದು ಅಲ್ಲಿ ನೀರು ವ್ಯವಸ್ಥೆ ಮಾಡಿದ್ರು, ಅವರು ಎತ್ಕೊಂಡಿದ್ದಾರೆ ಅದನ್ನು ಗಾಡಿಗಳು. ಈ ಸಲ ವ್ಯವಸ್ಥಿತವಾಗಿ ಯಾರಾದ್ರೂ ಒಳ್ಳೆ ದೊಡ್ಡವರು ಪಾರ್ಕಿಂಗ್ ಮಾಡೋರು ನಮ್ಮ ಕಾಂಟ್ಯಾಕ್ಟ್ ಮಾಡ್ರಿ. ನೀವೇನಾದ್ರೂ ರೀಸನಬಲ್ ಆಗಿ 5 ರೂಪಾಯಿ ಕೊಟ್ಟರು ಎಷ್ಟೋ ಆಗುತ್ತೆ ನೀವು ಮಾಡ್ಕೊಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅದು ಏನೋ ಕಲೆಕ್ಷನ್ ವ್ಯವಸ್ಥಿತ ಮಾಡೋಕೆ ಅನುಕೂಲ ಇರ್ತದೆ ಅಲ್ವಾ. ಅದಕ್ಕೆ ನಿಮ್ಗೂ ಒಳ್ಳೇದಾಗಬೇಕು, ಜನಕ್ಕೂ ಒಳ್ಳೇದಾಗಬೇಕು. ದಯವಿಟ್ಟು ಯಾರಾದ್ರೂ ಬೆಂಗಳೂರಾಗಲಿ ಯಾವುದೇ ಊರಾಗ್ಬೋದು ದೊಡ್ಡ ಈ ಪಾರ್ಕಿಂಗ್ ಸ್ಲಾಟ್ ನಾವು ಮಾಡ್ಕೊಳ್ತೀವಿ ಅಂದ್ರೆ ವ್ಯವಸ್ಥಿತವಾಗಿ ಅಂದ್ರೆ ಜಾಗಗಳು ಗಾಡಿಗಳು ಬಂದು ವಾಪಸ್ ಹೋಗೋಕೆ ಮಾಡ್ಕೊಳ್ರಿ. ಅವತ್ತು ತರ್ನಲ್ಲಿ ಸುತ್ತಮುತ್ತ ನಾಲ್ಕು ಅವೆಲ್ಲ ರೇಸ್ ಆಗಿದೆ, 5 ದಿನ ಮೀಸಲಿರ್ತದೆ. ಅದು ಬಿಟ್ಟು ಬೇರೆ ಆಗಲ್ಲ. ಇವಾಗಿನ ಇಡೀ ಮಾಲು ಬೇಕಾದಿತ್ತು, ನಾನು ಹೋಗ್ತಿದ್ದೆ ಅಂತ. ಯಾವಾಗಲೂ ನಿಮ್ಮ ಸಹಕಾರ ಇದ್ದೇ ಇರಲಿ. ನಾನು ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ. ಮೇಡಮ್, ಹೋದ ಸಲ ನಾವು ಮಾಡಿದಾಗ ಅಷ್ಟು ಪಬ್ಲಿಸಿಟಿ ಇಲ್ಲ, ಇಲ್ದಿರಲೇ ಸುಮಾರು ಲಕ್ಷ ಜನ ಬಂದಿದ್ರು. ನಾವು 125 ಎಕರೆನಲ್ಲಿ ಪ್ರೋಗ್ರಾಮ್ ಮಾಡಿದ್ವಿ ಹೋದಲ್ಲಿದ್ದು. ಅದರಲ್ಲಿ ವ್ಯವಸ್ಥಿತವಾಗಿ ಒಂದೊಂದು ಇದು ಮಾಡಿದ್ವಿ. ಈ ಸಲ ಅಷ್ಟೇನೆ ಸ್ಟಾಲ್ಸ್ ಆಪೋಸಿಟ್ ಮಾಡ್ತೀನಿ, ರೇಸು ಒಂದು ಸೈಡ್, ರೋಡು ತುಂಬಾ ವ್ಯವಸ್ಥಿತವಾಗಿ ಎಲ್ಲರಿಗೂ ಅನುಕೂಲ. ಯಾಕಂತಂದ್ರೆ ಅಲ್ಲಿ ತಿನ್ಕೊಂಡು ಇಲ್ಲಿ ಬಂದು ಇದು ಮಾಡಬಹುದು. ಅದೇ ಒಂದು ಸಪರೇಟ್ ಇಲ್ಲೇ ಒಂದು ಸಪರೇಟ್ ಇಲ್ಲ ಅಂತ ತುಂಬಾ ಪ್ಲಾನ್ ಆಗಿ. ಯಾಕಂದ್ರೆ ನಾನು ಬೌಂಡ್ರಿ ಫಿಕ್ಸ್ ಮಾಡಿದ್ದೀನಿ, 2-3 ದಿನ ಬೇಕಾಗುತ್ತೆ. ಆ ಬೌಂಡ್ರಿ ಕ್ಲಿಯರ್ ಮಾಡೋದಿಲ್ಲ, 15 ದಿನ ಮಿನಿಮಮ್ ಬೇಕು. ಈಗ ನಾನು ಏಕ ಮಾರ್ಚ್ ಅಂತ ತಕ್ಷಣ ನಾನು ಹೋಗ್ತೀನಿ ಅಂತ ನಾನು ಅನ್ಕೊಂಡಿದ್ದೆ. ಅದು ಊಹೆ ಕೂಡ ಮಾಡಕ್ ಸಾಧ್ಯ ಇಲ್ಲ. ಒಂದು ಸಮುದ್ರದ ಅಲೆ ನಾನು ನೋಡಿದಾಗ ಜನ ನನ್ನ ಕಣ್ಣಿನ ಇವಾಗ ಕಾಣಿಸ್ತಾವೆ. ಸೊ ಅದಕ್ಕೋಸ್ಕರ ಯಾರಿಗೂ ಯಾರು ಬಂದಿರೋರು ಯಾರಿಗೂ ಹೆಚ್ಚು ಕಡಿಮೆ ಆಗ್ಬೋದು. ಆಮೇಲೆ ನಿಮ್ಮ ಮೀಡಿಯಾದವ್ರಿಗೆ ನಮ್ಮ ಕಡೆಯಿಂದ ಬ್ಯಾಡ್ಜಸ್ ಇರುತ್ತೆ. ಯಾಕಂತಂದ್ರೆ ಲಕ್ಷಗಟ್ಟಲೆ ಜನರಲ್ಲಿ ಹುಡ್ಸಕ್ಕಾಗಲ್ಲ, ನಿಮ್ಮನ್ನೇ ತರ್ಬೋದು. ನೀವು ಒಳಗಡೆ ನಿಮ್ಮನ್ನು ಬಿಟ್ಕೊಂಡು ಕವರೇಜ್ ಮಾಡೋದಕ್ಕೆ ನಮ್ಮ ಕಡೆಯಿಂದ ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ. ಹಳ್ಳಿಕಾರ 3 ಕ್ಯಾಟಗರಿ: ಹಳ್ಳಿಕಾರು ಕಸಿ ಎತ್ತು, ಹಳ್ಳಿಕಾರು ಹೆಣ್ಣು ದನ, ಮತ್ತೆ ಕಿರುಗು ರೇಸು ಅದು ಮಾಡಬೇಕಾ ಬೇಡವಾ ಅಂತ